ಸೊ ಗಾಯ್ಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಇದೀಗ ಬಿಗ್ ಬಾಸ್ ಕಳೆದ ಒಂದು ಪ್ರೋಮೋ ಆದ್ರೆ ಅಪ್ಡೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಪ್ರೋಮೋದಲ್ಲಿ ಬಂದ್ಬಿಟ್ಟು ನಿಮ್ಗೆಲ್ಲ ಗೊತ್ತಿರ್ಬೋದು, ನಿನ್ನೆ ನಾಮಿನೇಷನ್ ಟಾಸ್ಕ್ ಆದ್ರೆ ಬಿಗ್ ಬಾಸ್ ಆದ್ರೆ ಕೊಟ್ಟಿದ್ರು. ಆ ನಾಮಿನೇಷನ್ ಟಾಸ್ಕ್ ಬಂದ್ಬಿಟ್ಟು ನಿನ್ನೆ ಅರ್ಧ ಎಪಿಸೋಡ್ ಮಾತ್ರ ತೋರಿಸಿದ್ರು ಮತ್ತು ನಿನ್ನೆ ಫುಲ್ ನಾಮಿನೇಷನ್ ಆದ್ರೆ ತೋರಿಸಿರಲ್ಲ ಅಂತಾನೆ ಹೇಳ್ಬೋದು. ಇನ್ನು ಈ ಪ್ರೋಮೋದಲ್ಲಿ ಬಂದ್ಬಿಟ್ಟು ಇವತ್ತು ಹನುಮಂತ್ ಅವರು ಯಾರನ್ನೆಲ್ಲ ನಾಮಿನೇಟ್ ಮಾಡಿದಾರೆ ಅಂತ ನೋಡೋಣ ಬನ್ನಿ. ಇನ್ನು ಫಸ್ಟ್ ಬಂದ್ಬಿಟ್ಟು ಹನುಮಂತ್ ಅವರು ಇಲ್ಲಿ ಶೋಭಾ ಮತ್ತು ರಜತ್ ಅವ್ರ ಮುಂದೆ ಬರ್ತಾರೆ. ರಜತ್ ಮತ್ತು ಇವ್ರು ಶೋಭಾನೇ ಈ ಟಾಸ್ಕ್ ಆದ್ರೆ ಉಸ್ತುವಾರಿಗಳಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಅವ್ರ ಮುಂದೆ ಬಂದ್ಬಿಟ್ಟು ಸುರೇಶ್ ಮಾವ ನೀನ್ ಬಾ ಅಂತ ಕರೆಯುವಷ್ಟರಲ್ಲಿ ಸ್ವಲ್ಪ ಸುರೇಶ್ ಅವ್ರಿಗೆ ಕಾಮಿಡಿ ಮಾಡ್ತಾರ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಸುರೇಶ್ ಮಾವ ಅನ್ನೋಷ್ಟರಲ್ಲಿ ಸುರೇಶ್ ಅವರಾದ್ರೆ ಎದ್ದ ಬರೋಕ್ಕೆ ರೆಡಿ ಆಗಿರ್ತಾರೆ. ಆವಾಗ ಸುರೇಶ್ ಮಾವ ನೀನ್ ಕುಂತ್ಕೋ ನೀನ್ ಅಲ್ಲ ಅಂತಂದು ಸ್ವಲ್ಪ ಅಲ್ಲಿ ಕಾಮಿಡಿ ಮಾಡ್ತಾರ ಅಂತಾನೆ ಹೇಳ್ಬೋದು. ಇದು ಇಂಥವೆಲ್ಲ ಚಿಕ್ಕ ಪುಟ್ಟ ಸಣ್ಣ ಇವೆಲ್ಲ ಕಾಮಿಡಿ ಇರ್ಬೇಕಂತಾನೆ ಹೇಳ್ಬೋದು. ಮತ್ತು ಆ ನಂತರ ಬಂತು ಅಂತಂದ್ರೆ ಈ ಬಾರಿ ಅಂದ್ರೆ ಈ ವಾರ ಈ ನಾಮಿನೇಷನ್ ಅಲ್ಲಿ ಬಂದ್ಬಿಟ್ಟು ಇವ್ರ ಹನುಮಂತ್ ಅವರು ಯಾರ್ಯಾರನ್ನೆಲ್ಲ ಹೆಸರು ತಗೊಂಡಿದ್ದಾರೆ ಅಂತಂದ್ರೆ ಐಶ್ವರ್ಯ ಮತ್ತು ಇವ್ರ ಧರ್ಮ ಕೀರ್ತಿರಾಜ್ ಅವರನ್ನ ಇಬ್ರು ಹೆಸರನ್ನಾದ್ರೆ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಬಂತು ಅಂತಂದ್ರೆ ಐಶ್ವರ್ಯಗೆ ರೀಸನ್ ಆದ್ರೆ ಕೊಡ್ತಾರೆ, ಐಶ್ವರ್ಯ ಕೂಡ ಸ್ವಲ್ಪ ಇವರಿಗೆ ರೀಸನ್ ಎದುರ ಉತ್ತರ ಆದ್ರೆ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಸ್ವಲ್ಪ ಹನುಮಂತು ಮತ್ತು ಐಶ್ವರ್ಯ ಅವರಿಗೆ ವಾಗ್ವಾದ ಕೂಡ ಆಗುತ್ತೆ. ಏನಾಗುತ್ತೆ ಅಂತಂದ್ರೆ ಇವ್ರು ಹನುಮಂತ್ ಅವ್ರು ಹೇಳ್ತಾರೆ, ಐಶ್ವರ್ಯ ಅಕ್ಕ ನೀನು ಮೊದಲನೇ ವಾರ ಇದ್ದಂಗೆ ಈ ವಾರ ಇಲ್ಲ ಮತ್ತು ಕಳೆದ ವಾರ ಮೊದಲನೇ ವಾರದಿಂದ ಇದ್ದಂಗೆ ಕಳೆದ ವಾರ ಇರಲಿಲ್ಲ. ಆ ಕಾರಣದಿಂದಾಗಿ ನಾನು ನಿನ್ನ ನಾಮಿನೇಷನ್ ಮಾಡಲು ಇಚ್ಛಿಸುತ್ತೇನೆ ಎಂದು ಹನುಮಂತ್ ಅವರು ಹೇಳಿದಾಗ ಹನುಮಂತ್ ಅವರು ಇವರು ಐಶ್ವರ್ಯ ಅವರಿಗೆ ಏನೇನೆಲ್ಲ ರೀಸನ್ ಕೊಡ್ತಾರೆ ಅಂತಂದ್ರೆ, ಐಶ್ವರ್ಯ ಅಕ್ಕ ಅವರೇ ನೀವು ಮೊದಲನೇ ವಾರ ಆಡಿದಂಗೆ ಸ್ವಲ್ಪ ಆಸಕ್ತಿಯಿಂದ ಆಡ್ತಿಲ್ಲ ಈ ವಾರ ಅಂತಂದು, ಅಂದ್ರೆ ಕಳೆದ ವಾರ ಅಂತಂದು ಹನುಮಂತ್ ಅವರು ಅದರ ರೀಸನ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಐಶ್ವರ್ಯ ಕೂಡ ನಾನು ಅಷ್ಟೊಂದು ಆಸಕ್ತಿಯನ್ನು ತೋರಿಸ್ತಿಲ್ಲ ಅಂತ ಹೇಗೆ ಹೇಳ್ತೀರಾ, ನಾನು ಮೊದಲನೇ ವಾರ ಹೇಗಿದ್ದೆ ಈ ವಾರ ಕೂಡ ಅದೇ ತರನೇ ಆಡ್ತಾ ಇದ್ದೀನಿ ಅಂತಂದು ಐಶ್ವರ್ಯ ಅವರಾದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಆವಾಗ ಹನುಮಂತ್ ಅವ್ರು ಹೇಳ್ತಾರೆ, ನೀವು ಎಲ್ಲ ಆಡಿದ್ದೀನಿ ಅಂತೀರಿ, ಚೆನ್ನಾಗಿ ಆಟ ಆಡಿದ್ದೀನಿ ಅಂತೀರಿ, ಆದ್ರೆ ಮಾರ್ಕ್ಸ್ ಯಾಕೆ ಬರಲಿಲ್ಲ ಅಂತಂದು ಇವ್ರಿಗೆ ಸ್ವಲ್ಪ ಕ್ವಶನ್ ಕೇಳ್ತಾರೆ ಅಂತಾನೆ ಹೇಳ್ಬೋದು. ಇಲ್ಲಿಗೆ ಈ ವಾರ ಬಂದ್ಬಿಟ್ಟು ಇವ್ರು ಹನುಮಂತ್ ಅವ್ರು ಬಂದ್ಬಿಟ್ಟು ಧರ್ಮ ಮತ್ತು ಇವ್ರು ಐಶ್ವರ್ಯನಾದ್ರೆ ನಾಮಿನೇಟ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂತು ಅಂತಂದ್ರೆ ಭವ್ಯ ಅವರು ಈ ಬಾರಿ ಹನುಮಂತ್ ಅವ್ರನ್ನ ನಾಮಿನೇಟ್ ಆದ್ರೆ ಮಾಡಿದ್ದಾರೆ. ಭವ್ಯ ಅವರು ಸ್ಟೇಜ್ ಮೇಲೆ ಬಂದ್ಬಿಟ್ಟು ಹನುಮಂತ್ ಅವ್ರ ಹೆಸರು ತಗೊಂಡು ರೀಸನ್ ಕೂಡ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಏನ್ ರೀಸನ್ ಕೊಡ್ತಾರೆ ಭವ್ಯ ಹನುಮಂತ್ ಅವರ ರಿಲೇಟೆಡ್ ಅಂತ ಅಂದ್ರೆ, ಹನುಮಂತ್ ಅವರು ತಮಗೆ ಯಾವಾಗ ಆಪರ್ಚುನಿಟಿ ಅವೆಲ್ಲ ಸಿಕ್ಕಿರ್ತಾವೋ ಯಾವುದೇ ಒಬ್ಬ ಪ್ರತಿ ಸ್ಪರ್ಧಿ ವಾಗ್ವಾದ ಮಾಡುವಾಗ ಹನುಮಂತ್ ಅವರು ನನಗೆ ಈಗ ಹೇಳ್ಬೇಕಾಗಿದೆ, ನಾನು ಹೇಳ್ತೀನಿ, ನಿನಗೆ ಸಿಕ್ಕಾಗ ನೀನು ಹೇಳು ಅಂತ ಹನುಮಂತ್ ಅವರು ರೀಸನ್ ಆದ್ರೆ ಕೊಡ್ತಾರೆ. ಆ ಕಾರಣದಿಂದಾಗಿ ಬಿಗ್ ಬಾಸ್ ಮನೆಯಲ್ಲಿ ಇಂಥ ರೀಸನ್ಗಳೆಲ್ಲ ಇಟ್ಕೊಂಡು ಆಟ ಆಡೋದಕ್ಕೆ ಆಗೋದಿಲ್ಲ ಅಂತಂದು ಭವ್ಯ ಅವರು ಹನುಮಂತ್ ಅವ್ರನ್ನ ನಾಮಿನೇಟ್ ಆದ್ರೆ ಮಾಡಿದಾರ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.